ಶಕುನ ಯಾರ ಕೇಳಿ ಏನ ಮಾಡ್ತೆ ಸಹೋದರ ಅಣ್ಣ. ತೋರುವುದು ಶಕುನ ಯಾರ ಕೇಳಿ ಏನ ಮಾಡ್ತೆ ಸರಿಗಳಲ್ಲಿ ಕೂಗುತ್ತಿಗವು. ಸಹೋದರ ಅಣ್ಣ, ಸರಿಗಳಲ್ಲಿ ಕೂಗುತ್ತಿಗವು ದಿವಸಿನಿಂದ ಗಾಳಿ ಬೀಸೆ. ಅಣ್ಣ, ಸರಗಳನ್ನು ಒಗ್ಗಿಸುಡಲು ಸರಗಳನ್ನು ಅಗ್ಗಿಸುಡಲು. ಸಹೋದರ ಅಣ್ಣ, ಸರಗಳನ್ನು ಅಗ್ಗಿಸುಡಲು ಪರಿಹಿದೇನು ಕಾಣದಾಯ್ತೆ. ಅಣ್ಣ, ಪರಿಹಿದೇನು ಕಾಣದಾಯ್ತೆ. ಓಡುವುದು ದೋಷಗುಣ ಯಾರ ಕೇಳಿ ಏನ ಮಾಡ್ತೆ. ಓಡುವುದು ದೋಷಗುಣ. ಸಹೋದರ ಶತ್ರುಘ್ನ, ಅಗ್ರಜ, ದೇವೇಂದ್ರನ ಅಮರಾವತಿಯಂತೆ ಎಲ್ಲೆಲ್ಲಿಯೂ ಜನರ ಸಂತೋಷ ಕೋಲಾಹಲ ಧ್ವನಿಗಳಿಂದ ತುಂಬಿರುತ್ತಿದ್ದ ಈ ಅಯೋಧ್ಯ ನಗರವು ಇಂದು ಕಳವೀನವಾಗಿರಲು ಕಾರಣವೇನಿರುವುದು ಸಹೋದರ? ಏನೆಂದು ತಿಳಿಯದಣ್ಣ. ಇದರಿಂದ ನನ್ನ ಮನಸ್ಸಿಗೂ ಭೀತಿ ಉಂಟಾಗಿರುವುದು. ಉದ್ಯೋಗಶೀಲರಾದ ಸ್ತ್ರೀ ಪುರುಷರು, ಗಜರಥ ತುರಗಗಳು, ತರಂಗಗಳಾಗಿ ಓಡಿಯಾಡುತ್ತಿದ್ದ ರಾಜ ಬೀದಿಗಳು ಜನಶೂನ್ಯವಾಗಿ ಸ್ಮಶಾನದಂತೆ ಕಾಣಿಸುತ್ತಿರುವುದು. ಘಂಟಾ ನಾದಗಳಿಂದಲೂ ಬೇರಿಕಳಾದಿ ಮಂಗಳವಾದ್ಯ ಧ್ವನಿಗಳಿಂದಲೂ ವೇದ ಘೋಷಗಳಿಂದಲೂ ತುಂಬಿದ ದೇವಾಲಯಗಳ ಬಾಗಿಲುಗಳೇ ತೆರೆದಿಲ್ಲ. ಇದರಿಂದ ನಮ್ಮ ಅಯೋಧ್ಯೆಯ ಭಾಗ್ಯಲಕ್ಷ್ಮಿಯೇ ತೊಲಗಿ ಹೋದಂತೆ ನನ್ನ ಮನಸ್ಸಿಗೆ ಅಮಂಗಲವೇ ತೋರುತ್ತಿರುವುದು. ಇನ್ನು ನಮಗೆ ಯಾವ ಅನರ್ಥವೂ ಕಾದಿದೆಯೋ ಕಾಣೆ ಅಗ್ರಜ, ಕಾಣೆ. ಸಹೋದರ, ನಿನ್ನೆಯ ದಿವಸ ಕೇಕೆಯ ನಗರದಿಂದ ಹೊರಟ ಇಂದನ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹು ದೂರದಿಂದ ಒಂದು ಶಬ್ದವು ಕೇಳಿಬಂತು. ನಾನು ಆ ಕೂಗನ್ನು ಹಿಂಬಾಲಿಸುತ್ತಾ ಸಹೋದರ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ಕಡೆಗೂ ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡನು. ನಾನು ನಮ್ಮ ತಂದೆಯನ್ನು ಕಾಪಾಡಬೇಕೆಂದು ಓಡಿದನು ಸಹೋದರ, ಓಡಿದನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಪೂಜ್ಯ ಜನಕನು ಕಣ್ಮರೆಯಾದನು ಸಹೋದರ, ಕಣ್ಮರೆಯಾದನು. ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಅದು ಅಲ್ಲದೆ ಈ ದಿವಸ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತಳಿರ ತೋರಣಗಳಿಂದ ಅಲಂಕೃತಗೊಂಡಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ ಸಹೋದರ. ಈ ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುವಾಸಿನಿಯರಾಗಲಿ ಸುಮಂಗಲಿಯರಾಗಲಿ ಯಾರೊಬ್ಬರು ಕಾಣುತ್ತಿಲ್ಲ. ನೋಡು ಸಹೋದರ, ನೋಡು. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ವೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಹೌದಣ್ಣ, ಧರ್ಮಶೀಲರಾದ ತಂದೆಯು ರಾಮ ಲಕ್ಷ್ಮಣರು ಕುಶಲದಿಂದಿರುವರೆ. ಅವರ ಆಧಿಪತ್ಯದಲ್ಲಿ ಅಯೋಧ್ಯೆಗೆ ಈ ಸ್ಥಿತಿಯೇ. ನಡೆಯಣ್ಣ, ಬೇಗನೆ ಅಯೋಧ್ಯೆಗೆ ಹೋಗಿ ಎಲ್ಲರ ಕುಶಲ ವಾರ್ತೆಯನ್ನು ತಿಳಿಯೋಣ. ಘೋರಮಾದ ಕಥೆಯು ದಾರಿಯನ್ನು ಮುತ್ತದೇಹವು. ಅಣ್ಣ, ಘೋರಮಾದ ಕಥೆಯು ದಾರಿಯನ್ನು ಮುತ್ತದೇಹವು. ಪಾರೆ ಊರ
ಊರಾಗ ಅಡ್ಡಾಲೋಗುವುದು ಸಹೋದರ ಅಣ್ಣ ಬಾರಿ ಊರಾಗ ಅಡ್ಡಾಲೋಗುವುದು ಅಣ್ಣ ಬಾರಿ ಊರಾಗ ಅಡ್ಡಾಲೋಗುವುದು ಹೊರಗಿದೇನು ಕಾಣದಾಯ್ತೆ ಅಣ್ಣ ಹೊರಗಿದೇನು ಕಾಣದಾಯ್ತೆ ಹೊರುವುದು ದೋಷಗುಣ ಯಾರ ಕೇಳಿ ಏನ ಮಾಡ್ತೆ ಹೊರುವುದು ದೋಷಗುಣ ಹಾಳಾದ ಮಂದರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಅರಿಶಿನ ಕುಂಕುಮದ ಸೌಭಾಗ್ಯವನ್ನು ನನ್ನ ಕೈಯಾರೆ ನಾನೇ ಅಳಿಸಿಕೊಂಡೆನು. ಅಯ್ಯೋ ದೈವವೇ, ಏನಿದು ನಿನ್ನ ಲೀಲೆಯು, ಏನಿದು ನಿನ್ನ ಲೀಲೆಯು. ಅಮ್ಮ ಮಾತಾ ತಾಯಿ ಏನಿದು ಸಹೋದರ? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆಧರಿಸುತ್ತಿದ್ದ ನನ್ನ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ ಅಮ್ಮ ಓ ತಾಯಿ, ಇಲ್ಲೇ ಇರುವೆಯಾ? ಅಮ್ಮ ಅಮ್ಮ. ನಮಸ್ಕರಿಸಿ. ನಮಸ್ಕರಿಸು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ, ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯ ನಗರದ ಕೀರ್ತಿ ಧ್ವಜ ಮುರಿದು ಬಿದ್ದಂತೆ ಕಾಣುತ್ತಿದೆಯಲ್ಲ ತಾಯಿ. ಅಮ್ಮ, ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕನೆಲ್ಲಿ? ಅಮ್ಮ, ರಾಮ ಲಕ್ಷ್ಮಣರಿಲ್ಲಮ್ಮ. ಸೀತಾಮಾತೆಯಲ್ಲಿ? ಯಾರೊಬ್ಬರು ಕಾಣುತ್ತಿಲ್ಲ. ಜನಕನೆಲ್ಲಮ್ಮ, ಜನಕನೆಲ್ಲಿ? ಇನ್ನೆಲ್ಲಿಯ ಜನಕನಪ್ಪ, ಇನ್ನೆಲ್ಲಿಯ ಜನಕನು? ಅಮ್ಮ, ನಿಮ್ಮ ಜನಕನು ಸ್ವರ್ಗಸ್ಥರಾದರ ಮಕ್ಕಳಿರ. ಕಡೆಗೂ ನಮ್ಮ ನಗಲಿ ಪರಲೋಕವಾಸಿಯಾದೆಯ. ಹೇ ತಂದೆ, ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸಿ, ಇಲ್ಲಿಂದಲೇ ವಂದಿಸಿ. ಅಯ್ಯೋ, ನನಗಾದ ದುಸ್ವಪ್ನದ ಶಕುನಗಳ ಫಲವು ಕಡೆಗೂ ತಪ್ಪಲಿಲ್ಲವೇ? ತಂದೆಯ ಮರಣ ಕಾಲದಲ್ಲಿ ಅವರ ಬಳಿ ಇದ್ದು ಸೇವೆ ಮಾಡಲಾಗಲಿಲ್ಲ. ಅಮ್ಮ, ರಾಮ ಲಕ್ಷ್ಮಣರು ಪೂಜ್ಯ ತಂದೆಯನ್ನು ಉಪಚರಿಸಿ ಅವರ ಅಂತ್ಯ ಸಂಸ್ಕಾರಗಳನ್ನಾದರೂ ಮಾಡಿದರು. ಅಮ್ಮ, ಜನಕನ ಮರಣಕ್ಕೆ ಕಾರಣವಾದರು ಏನು ತಾಯಿ? ಏನೆಂದು ಹೇಳಲಿ ಮಗನೇ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕಂದ. ಅಮ್ಮ, ನೀನು ಕಾರಣಗಳೇ? ಹೌದು ಮಗನೇ. ಅದು ನೀನು ಹೇಗೆ ಕಾರಣಗಳಾದೆ ತಾಯಿ? ನೀನು ಹೇಗೆ ಕಾರಣಗಳಾದೆ? ಹೇಳುವೆನು ಕಂದ,
ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ? ಆ ವರಗಳನ್ನೇ ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡೆನು ಮಗನೇ. ಏನೆಂಬುದಾಗಿ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆನು. 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡಿದ್ದೆ. ಏನು? ಏನಂದೆ? ರಾಮನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತ ರಾಮನು, ನನ್ನ ಶ್ರೀರಾಮನು ನಾರುಮುಡಿಯಿಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿ. ಅನುಮಾನಮೇ? ಈ ಭರತನ ತಾಯಿ. ನಿಸ್ಸಂದೇಹವಾಗಿ ಮಗನೇ. ಇಲ್ಲ ಇಲ್ಲ, ನೀನು ನನ್ನ ತಾಯಿಯಲ್ಲ. ಇಂತಹ ಕುಲದ್ರೋಹ ಕಾರ್ಯವನ್ನು ಸಾಧಿಸಬೇಕೆಂದು ಎಷ್ಟು ದಿನಗಳಿಂದ ಕಾದಿದ್ದೆ. ಧರ್ಮ ಸ್ವರೂಪನು, ಪುಣ್ಯ ಸ್ವರೂಪನು, ಶ್ರೀರಾಮಚಂದ್ರನ ಸೋದರನು ಭಕ್ತನು ಆದ ನನಗೆ ಈ ವಿಷಭರಿತ ಹೃದಯನಾದ ರಾಕ್ಷಸಿಯ ಉದರದಲ್ಲಿ ಜನ್ಮವೇ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೊರಟೆ? ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೊರಟೆ? ಛೀ! ಅಮ್ಮ ಎಂಬ ಶಬ್ದಕ್ಕೆ ನೀನು ಯೋಗ್ಯಳೆ, ಅರ್ಹಳೆ, ಪಾಪಾತ್ಮ. ಕುಮಾರ, ಇಷ್ಟೆಲ್ಲ ಮಾಡಿರುವುದು ನಿನ್ನ ಸುಖ ಸಂತೋಷಕ್ಕೆ. ಸೈರಿಸು, ಸಹನೆಯಿಂದ ಇರು, ಶಾಂತಿಯುತನಾಗು ಮಗನೇ. ನೀನು ಸಿಂಹಾಸನವನ್ನೇರಿ ಸಂತೋಷದಿಂದ ರಾಜ್ಯಭಾರವನ್ನು ಆಳು ಮಗನೇ. ಎಂತಹ ಸಿಂಹಾಸನ ತಾಯಿ! ಕುಲಘಾತಿಕೆಯಾದ ನೀನು ನಿನ್ನಗಾಧವಾದ ದುರಾಸೆ ಎಂಬ ತಳಹದಿಯ ಮೇಲೆ ಅಸೂಯೆ, ಅವಿವೇಕ, ಅಸಭ್ಯತೆ, ಅನರ್ಥಗಳೆಂಬ ಗೋಡೆಗಳನ್ನು ಕಟ್ಟಿ ಅವುಗಳ ಮೇಲೆ ಪತಿದ್ರೋಹ, ಸುತದ್ರೋಹ, ಸಪತ್ನಿ ದ್ರೋಹ, ರಾಜದ್ರೋಹಗಳೆಂಬ ತೊಲೆಗಳನ್ನೇರಿಸಿ ಅಪಾರವಾದ ದುಃಖ ಮಂದಿರವನ್ನು ರಚಿಸಿ ಅಜ್ಞಾನವೆಂಬ ವಿಶಾಲ ವೇದಿಕೆಯ ಮೇಲೆ ಅನ್ಯಾಯ, ಅಪಕೀರ್ತಿ, ಅಶಾಂತಿ, ಅರಿಷ್ಟಗಳೆಂಬ ಚತುಷ್ಪಾದಗಳುಳ್ಳ ಸಿಂಹಾಸನವನ್ನು ರಚಿಸಿ ಅಧರ್ಮವೆಂಬ ಸಿಂಹಾಸನವನ್ನು ಸೇರಿಸಿ ಅದರ ಮೇಲೆ ನನ್ನನ್ನು ಕುಳ್ಳರಿಸಿ ಸಂತೈಸಲು ಮನ ಮಾಡಿದೆ ತಾಯಿ, ಮನ ಮಾಡಿದೆ. ಕುಮಾರ, ಸಹಿಸು ಕುಮಾರ, ಶಾಂತಿಯುತನಾಗು, ಸಮಾಧಾನ ಹೊಂದು ಕಂದ. ಸಾಕು ಸಾಕು. ತನು ಮನಗಳು ದಯಿಸುತ್ತಿರುವಾಗ ಸಹಿಸಬೇಕ. ಇನ್ನು ನನಗೆ ಸಹನೆಯಲ್ಲಿಹುದು, ಶಾಂತಿಯಲ್ಲಿ. ಏಕವಂಶದಲ್ಲಿ ಕಾಲಕೂಟ ವಿಷಮೂರ್ತಿಯಂತೆ ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟು ಬಿಟ್ಟೆ. ಸೂರ್ಯವಂಶದ ಸುಖ ಸಂತೋಷಗಳನ್ನು ಅಂತ್ಯ ಮಾಡಿದೆ. ಕಠೋರ ರಾಕ್ಷಸಿಯಾದ ನೀನು ನನಗೆ ತಾಯಿ ಅಲ್ಲ ಕುಮಾರ. ನಾನು ನಿನಗೆ ಮಗನೂ ಅಲ್ಲ. ಭರತ, ಇನ್ನ ಈ ಅಧರ್ಮ ವರ್ತನೆಯಿಂದ ಈ ಲೋಕಕ್ಕೆ ಮಹಾಶತ್ರುವಾಗಿದೆ. ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲಿಯರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಬರುವುದು. ಏನು ಮಾಡಲು ಏನು ಮಾಡಲು ನಿನ್ನನ್ನೀಗಲೇ ಕೊಂದು ನನ್ನ ಮನುಷ್ಯನ ಶಾಂತಿಯನ್ನು. ಶಾಂತನಾಗುವ ಪ್ರಜಾ, ಶಾಂತನಾಗು. ಮಾತೆಯ ಕುಲ್ವರೆ ಮಾನಿತಾನೆ. ಅಗ್ರಜ, ಶಾಂತನಾಗು. ಮಾತೆಯ ಕುಲ್ವರೆ ಮಾನಿತಾನೆ. ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಅಗ್ರಜ,
ನೀತಿವಂತನು ನೀನು ಭ್ರಾಂತನಾದೆ ಏಕೆ ಮಾತೆಯ ಕೊಲ್ವರೆ ಮಾನಿತನೇ. ಅಗ್ರಜ, ವಂಶ ಭೂಪನ ಅಗ್ರಜ, ಇನ ವಂಶ ಭೂಪನ ಮನವರಿತವಳ ಅಗ್ರಜ, ಇನ ವಂಶ ಭೂಪನ ಮನವರಿತವಳ ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ. ಅಣ್ಣ, ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ ಮಾತೆಯ ಕೊಲ್ವರೆ ಮಾನಿತನೇ. ನೀತಿವಂತನು ನೀನು ಭ್ರಾಂತನಾದೆ ಏಕೆ. ಅಣ್ಣ, ನೀತಿವಂತನು ನೀನು ಭ್ರಾಂತನಾದೆ ಏಕೆ ಮಾತೆಯ ಕೊಲ್ವರೆ ಮಾನಿತನೆ ಮಾನಿತನೆ ಮಾನಿತನೇ. ಅಗ್ರಜ, ಮಾತೃೋದಯೇ ಮಹಾಪಾಪಕರ. ಅದರಿಂದ ನಾವು ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ. ಸರಿಯಾಗಿ ಹೇಳಿದೆ ಸಹೋದರ. ಪಾಪಿಷ್ಟಳಾದ ಈಕೆಯನ್ನು ಕೊಂದು ನನ್ನ ಖಡ್ಗದ ತೇಜಸ್ಸಿಗೆ ತುಂಡನ್ನು ತರುತ್ತಿದ್ದೆ. ಸಹೋದರ ಬಾ, ಇಲ್ಲೊಂದು ಕ್ಷಣ ನಿಲ್ಲುವುದು ಬೇಡ. ಕುಮಾರ, ಭರತ ಮಗನೇ, ಇಷ್ಟೆಲ್ಲ ಮಾಡಿರುವುದು ನಿನ್ನ ಸುಖ ಸಂತೋಷಕ್ಕಾಗಿ ಅಲ್ಲವೇ? ಇನ್ನು ಮೇಲಾದ್ರೂ ಸಿಂಹಾಸನವನ್ನೇರಿ ರಾಜ್ಯ ಪಟ್ಟವನ್ನು ಕಟ್ಟಿಕೊಂಡು ಆನಂದದಿಂದ ರಾಜ್ಯ ಭಾರವನ್ನು ಆಳು ಮಗನೇ. ನಾನು ಪಟ್ಟಾಭಿಷಕ್ತನಾಗಬೇಕು, ನಾನು ಪಟ್ಟಾಭಿಷಕ್ತನಾಗಬೇಕು. ರಾಮನಿಲ್ಲದ ರಮನೆ ರಾಮನಿಲ್ಲದ ರಮನೆ ರವಿಯಿಲ್ಲದ ಆಕಾಶ ಲಕ್ಷ್ಮಣನಂ ತರಳಲ್ಕೆ ಅವಲಕ್ಷಣ ನೀಕೆ. ಮಾತೆ ಸೀತೆಯನಗಲಿ, ಮಾತೆ ಸೀತೆಯನಗಲಿ, ಭಾಗ್ಯರಹಿತ ರಾಜವು ನಾವು. ಸೌಮಿತ್ರಿ ಒದಗಿದ, ಸೌಮಿತ್ರಿ ಒದಗಿದ ರಾಮ ಸೇವಾ ಭಾಗ್ಯ. ಭರತನ ಪಾಲ್ಗೆ ಬಾರದಾಗೆ ರಾಮ ರಾಮ ರಾಮ
ನರವರನಾದ ರಾಮನನ್ನ ನಗರದಿಂದಾಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ನಿಂತಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ಅಯ್ಯೋ ಸಹೋದರ, ಇಲ್ಲೊಂದು ಕ್ಷಣವನ್ನು ಗುರುವೇ. ಕಾನನ ಮಧ್ಯೆ ಎಲ್ಲಿರುವೆ ರಾಘವ ಕಾನನ ಮಧ್ಯೆ ಅಲೆದಲೆದು ನಾವು ಅಡವಿಯೋಳಿಂತು ಅಲೆದಲೆದು ನಾವು ಅಡವಿಯೋಳಿಂದು ಬರಳುತ್ತಲಿರುವೆವು ದಾರಿಯ ಕಾಣದೆ ಬರಳುತ್ತಲಿರುವೆವು ದಾರಿಯ ಕಾಣದೆ ಬರಳುತ್ತಲಿರುವೆವು ದಾರಿಯ ಕಾಣದೆ ಎಲ್ಲಿರುವೆ ರಾಘವ ಕಾನನ ಮಧ್ಯೆ ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ ಅಣ್ಣ, ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಅವನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗುವ ಮನಸ್ಸಿಲ್ಲ. ಇನ್ನೆಲ್ಲಿ ಹುಡುಕಿ ಕರೆತರುವುದು ಸಹೋದರ, ಇನ್ನೆಲ್ಲಿ ಹುಡುಕಿ ಕರೆತರುವುದು? ಅಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದೇಡುವುದು ಬೇಡ. ನಡೆ, ಎಲ್ಲಿದ್ದರೂ ಸರಿ ಹುಡುಕೋಣ. ಸರಿಯಾಗಿ ಹೇಳಿದೆ ಸಹೋದರ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಬಾ, ಎಲ್ಲಿದ್ದರೂ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷಕ್ತನಾಗಿ ಮಾಡೋಣ. ಬಾ ಸಹೋದರ, ನಡೆ ಅಣ್ಣ. ಪರಂದಾಮ ದಶರಥ ರಾಮ ರಾಮ ಪರಂದಾಮ ದಶರಥ ರಾಮ ಮಧುರ ರಾಮ ಸದಾ ರಾಮ ನಾಮ ಮಧುರ ರಾಮ ಸದಾ ರಾಮ ನಾಮ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಪರಂಧಾಮ ಸೀತಾ ಮನೋನಾಥ ಸ್ಥಿತ ಪಾರಿಜಾತ ಮನೋನಾಥ ಸ್ಥಿತ ಪಾರಿಜಾತ ಸೀತಾ ಮನೋನಾಥ ಸ್ಥಿತ ಪಾರಿಜಾತ ಸೀತಾ ಮನೋನಾಥ ಸ್ಥಿತ ಪಾರಿಜಾತ ಭೂತ ಸುನೀತ ರಘುವಂಶ
ಖ್ಯಾತ ಪುತ ಸುನೀತ ರಘುವಂಶ ಖ್ಯಾತ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಪರಂದಾಮ. ಸೀತಾ, ಸ್ವಾಮಿ, ಲಕ್ಷ್ಮಣ, ಅಣ್ಣ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ನಂತರ ಮುಂದೆ ಹೋಗೋಣ. ಹಾಗೆ ಆಗಲೇ. ಹಾಗೆ ಆಗಲಿ ಸ್ವಾಮಿ. ಸುರನರ ಸೇರಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾತರಂಗೆ ಪರಮ ಪಾವನೆ ಕರುಣಾತರಂಗೆ ಸುರನರ ಸೇವಿತೆ ವರಗಂಗೆ ಅರನ ಶಿರದಿಂದ ಹರಿದೆ ಅಮ್ಮ ಅಮ್ಮ ಅರನ ಶಿರದಿಂದ ಹರಿದೆ ಅರನ ಶಿರದಿಂದ ಹರಿದೆ ಕರೆಯನ್ನು ಧರಿಸಲು ಆಗಮಿಸಿ ಬಂದೆ ಅರನ ಶಿರದಿಂದ ಹರಿದೆ ಕರೆಯನ್ನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಕರೆಯನ್ನೆಲ್ಲ ಉದ್ಧರಿಸಿದ ತಾಯೆ ಪರಮ ಪಾವನೆ ಎಂದೆನಿಸಿ ದರೆಯನ್ನೆಲ್ಲ ಉದ್ಧರಿಸಿದ ತಾಯೆ ನಿರುಪಮ ಚರಿತಳೆ ನಿನ್ನಯ ಅನದಿನ ನಿರುಪಮ ಚರಿತಳೆ ನಿನ್ನಯ ಅನದಿನ ನಿರುಪಮ ಚರಿತಳೆ ನಿನ್ನಯ ಅನುದಿನ 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 ನಿರಂತರದಲ್ಲಿ ಬದುಕಿರುವ ಅನುನಯದಿ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾತರಂಗೆ ಪರಮ ಪಾವನೆ ಕರುಣಾತರಂಗೆ ಸುರನರ ಸೇವಿತೆ ವರಗಂಗೆ 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 ವಂದಿಪೆ ಸುರಗಂಗೆ ಮಂದಾಸ್ಮಿತದಿಂದ ಸಕಲ ಜೀವಕ್ಕೆ ನೀನೆ ಅಮೃತ ವರ್ಷಿಣಿ ವಂದಿಪೆ ಸುರಗಂಗೆ ಮಂದಾಸ್ಮಿತದಿಂದ ಸಕಲ ಜೀವಕ್ಕೆ ನೀನೆ ಅಮೃತ ವರ್ಷಿಣಿ ವಂದಿಪೆ ಸುರಗಂಗೆ ಎಲ್ಲೆಲ್ಲೂ ನೀನಿರುವೆ
ಜಲದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಜಳ ಜಳದ ಮುಕುತಿ ಸುರ ನರ ಸೇವಿತೆ, ಜಳ ಜಳದ ಮುಕುತಿ ಸುರ ನರ ಸೇವಿತೆ, ನಿರುತ ಉದರಿಗೆ ವರಪ್ರದಾತೆ, ನಿರುತ ಉದರಿಗೆ ವರಪ್ರದಾತೆ. ವಂದಿಪೆ ಸುರಗಂಗೆ ಮಂದಾಸ್ಮಿತದಿಂದ, ಸಕಲ ಜೀವಕ್ಕೆ ನೀನೆ ಅಮೃತ ವರ್ಷಿಣಿ ಅಮ್ಮ. ತಾಯಿ, ನಾವು 14 ವರ್ಷವನ್ನು ಮಾಸವನ್ನು ಮುಗಿಸಿಕೊಂಡು ಹಿಂತಿರುವ ತನಕ ನಮಗಾವ ತೊಂದರೆಯು ಬಾರದಂತೆ ಕಾಪಾಡುವಾರು ನಿನ್ನದಾಗಿರುವುದು ತಾಯಿ. ನಿಜ ಸೀತಾ, ನಿನ್ನ ಮಾತು ಸತ್ಯ. ಪರಮ ಪಾವನೆಯಾದ ಗಂಗಾ ಮಾತೆ ಕರುಣೆಯು ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿ. ಅದು ಗುಹನು ಹಿತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ, 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 ಕಮಿತ ವಿವಾಸಮ ಸುಂದರಂಗ, ಕಮಿತ ವಿವಾಸಮ ಸುಂದರಂಗ, ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ. ಭೂಪ ನಿನ್ನ ನಾಮ ಜಪ ಮಾತ್ರದಿಂದ, ರಾಮ ರಾಮ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ, ಮುನ್ನ ನಾಮ ಜಪ ಮಾತ್ರದಿಂದ, ಭೂಪ ನಿನ್ನ ನಾಮ ಜಪ ಮಾತ್ರದಿಂದ, ಭೂಪ ನಿನ್ನ ನಾಮ ಜಪ ಮಾತ್ರದಿಂದ, ಭೂಪ ನಿನ್ನ ನಾಮ ಜಪ ಮಾತ್ರದಿಂದ, ಪಾಪನಾಶವಾಗಿ ಪಪುದೀಗ ನೋಡೈ, ಪಾಪನಾಶವಾಗಿ ಪಪುದೀಗ ನೋಡೈ, ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಗುಹನೆ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕ್ಷೇಮವೇ? ಪ್ರಭು ರಾಮಚಂದ್ರ, ತಮ್ಮ ಅನುಗ್ರಹ ಆಶೀರ್ವಾದದಿಂದ ನಾನು ಮತ್ತು ನನ್ನ ಪರಿವಾರದವರು ಸುಖ ಸಂತೋಷದಿಂದ ಇದ್ದೇವೆ ದೇವ. ಅಲ್ಲದೆ ತಮಗೆ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರಷ್ಟು ದುಃಖವಾಗಿರುವ ದೇವ. ಪ್ರಭು ನೀವು ದುಃಖಿಸಬೇಡಿ. ತಮ್ಮ 14 ವರ್ಷ ವನವಾಸವನ್ನು ನಮ್ಮ ಶೃಂಗಬೇರಿಪುರದಲ್ಲಿ ಕಳೆಯುತ್ತಾ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಬೇಕೆಂದು ಬೇಡಿಕೊಳ್ಳುನು ದೇವ. ಗುಹನೆ, ಈ ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಪಿತೃವಾಕ್ಯ ಪರಿಪಾಲನಾರ್ಥನವಾಗಿ ವನವಾಸಕ್ಕೆ ಬಂದಿರುವ ನಾನು 14 ವರ್ಷ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನಮಗೆ ಉಪಕಾರ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ಆಹಾ ಆಹಾ,
ಭವಸಾಗರವನ್ನೇ ದಾಟಿಸಬಲ್ಲ ತಮ್ಮನ್ನು ಈ ಸಣ್ಣ ನದಿಯನ್ನು ದಾಟಿಸುವ ಸುಯೋಗ ಉಂಟಾಯಿತಲ್ಲ. ನಾನೇ ಧನ್ಯ ರಾಮಚಂದ್ರ, ನಾನೇ ಧನ್ಯ. ಅಲ್ಲದೆ ನನ್ನದೊಂದು ನಿಬಂಧನೆ. ಏನದು? ಹಿಂದೆ ನೀವು ಮಿಥಿಲಾಪಟ್ಟಕ್ಕೆ ಹೋಗುವಾಗ ತಮ್ಮ ಪಾದಕ್ಕೆ ಒಂದು ಕಲ್ಲು ಸೋಕಿ ಅದು ಹೆಣ್ಣಾಯಿತಂತೆ. ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಹರಳುಗಳು ಬಹಳವಾಗಿರುವುದು. ತಮ್ಮ ಪಾದಸ್ಪರ್ಶದಿಂದ ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿ. ಅರ್ಥವಾಯಿತು ಗುಹನೆ, ಅರ್ಥವಾಯಿತು. ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲವೇ ನಿನ್ನ ಮನದ ಅಭಿಲಾಷೆ. ಹೌದು ಮಹಾಪ್ರಭು. ತಥಾಸ್ತು, ನಿನ್ನಿಷ್ಟಾರ್ಥ ಸಿದ್ಧಿಸಲಿ. ಕ್ಷಣಕಾಲ ನಿಲ್ಲಿ. ರಾಮ 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 ಸೀತಾ ರಾಮ ಜನ ಜಾ ಮಾತನ ಧನಕೀಯ ರಮಣನ ಜನಕ
ರಾಜನ ಜಾ ಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದಿನ ಧನ್ಯನಾದಿನ ಜನಕ ರಾಜನ ಜಾ ಮಾತನ ಜನಕೀಯ ರಮಣನ ಪಾಪ ಕಳ್ಳುವ ಪರಮಾತ್ಮನ ಶ್ರೀರಾಮನ ಪಾಪ ಕಳ್ಳುವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದಿನ ಧನ್ಯನಾದಿನ ಜನಕ ರಾಜನ ಜಾ ಮಾತನ ಜನಕೀಯ ರಮಣನ ಹಲ್ಯಾಸಾಪ ವಿಮೋಚನೆಗೈದ ಶ್ರೀರಾಮನ ಅಹಲ್ಯಾಶಾಪ ವಿಮೋಚನೆಗೈದ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದಿನ ಧನ್ಯನಾದಿನ ಜನಕ ರಾಜನ ಜಾ ಮಾತನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ಪ್ರಭು ಕ್ಷಣಕಾಲದಲ್ಲಿ ನಾವೇನು ಸಿದ್ಧಪಡಿಸಿ ಬರುವೇನು? ಹಾಗೇ ಹಾಗೆ ಪ್ರಭು ದಯಮಾಡಿಸಿ. ಇಂದಾಂಬೆಗೆ ಧನ್ಯನಾದೆ ರಾಮ ದೇವದೇವ ನಿನ್ನಂದವ ಸಿರಿಯಂದದಿ ಪಾಲಿಸುವೆ
ದೇವದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ ಗಿಂದಾಂಬೆಗೆ ಧನ್ಯನಾದೆ ರಾಮ ರಾಮ. ಭವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ ಭವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ ಗಿಂದಾಂಬೆಗೆ ಧನ್ಯನಾದೆ ರಾಮ ರಾಮ ಲಕ್ಷ್ಮಣ, ಅಣ್ಣ, ಅತ್ತ ನೋಡು, ಕೆಂದುಳಿಯ ಹೆದ್ದು ನವಮಂಡಲ ಮುತ್ತಿರುವುದು. ದುರ್ಗಗಳ ಕರಪಟದಿಂದ ಹೆದ್ದ ಕೆಂದುಳನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬಂದಿರಬಹುದೇ, ಅಥವಾ ನಮ್ಮ ಮೇಲೆ ದಂಡೆತ್ತಿ ಬಂದಿರಬಹುದೇ? ಹೋಗಿ ನೋಡಿಕೊಂಡು ಬಾ. ಹಾಗೇ ಆಗಲಿ. ಅಣ್ಣ ಅಣ್ಣ, ಮತ್ತಾರೂ ಅಲ್ಲ, ದಾಯಾದಿ ಮಾತ್ಸರದಿಂದ ಭರತ ಶತ್ರುಘ್ನರು ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿರುವರು. ನೀನು ಅಪ್ಪಣೆ ಕೊಟ್ಟರೆ ಅವರನ್ನು, ಅವರ ಸೈನ್ಯವನ್ನು ಧ್ವಂಸ ಮಾಡಿ ಬರುವೆನು. ಶಾಂತನಾಗು ಸಹೋದರ, ಶಾಂತನಾಗು. ಭರತನ ಸೋದರ ಪ್ರೇಮವನ್ನು ನೀನು ಹರಿ. ಆತನೇನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ನಮ್ಮಲ್ಲಿ ಕ್ಷಮೆಯಾಚನೆಗಾಗಿ ಬರುತ್ತಿರುವನು ತಿಳಿದು ನೋಡೋಣ. ಹಾಗೇ ಆಗಲಿ. ಅಣ್ಣ 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 ಅಣ್ಣ, ನಮಸ್ಕರಿಸಿ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಅಣ್ಣ, ಏನಣ್ಣ ಇದು? ರತ್ನ ಮುಕಟವನ್ನು, ಕನಕಾಂಬರವನ್ನು ಧರಿಸಿ ಮಂತ್ರಿ ಸಾಮಂತರರ ಮಧ್ಯದಲ್ಲಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ಮಂಡಿಸಲರ್ಹನಾದ ನೀನು ಜಟ ಮುಕಟವನ್ನು, ಪುಲ್ಕೆಗಳನ್ನು ಧರಿಸಿ ಈ ಕ್ರೂರ ಮೃಗಗಳು ವಾಸಿಸುವ ಘೋರಾರಣ್ಯದಲ್ಲಿ ವಾಸಿಸುತ್ತಿರುವೆ ಅಲ್ಲಣ್ಣ. ಈ ಸ್ಥಿತಿಯಲ್ಲಿ ನೋಡುವ ನಾವೆಂತಹ ನಿರ್ಭಾಗ್ಯರಣ್ಣ, ನಿರ್ಭಾಗ್ಯರು. ಭರತ ಅಣ್ಣ, ಶಾಂತನಾಗ. ಭರತ, ಅಣ್ಣ, ಮಾವನ ಮನೆಯಿಂದ ಯಾವಾಗ ಬಂದು ನಾನು ಅಯೋಧ್ಯೆಯನ್ನು ಬಿಟ್ಟು ಬಂದಾಗ ನಿಮ್ಮನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಆತುರವಾಗುತ್ತಿರುವುದು. ಹೇಳುವೆಯೇ ಭರತ? ಕೇಳಣ್ಣ, ಹೇಳಿದೆ. ನಮಗೆ ಅಕಾರ ಹುಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲೇ ಶ್ರೇಷ್ಠನೆನಿಸಿಕೊಂಡ ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ? ಅಗ್ರಜ, ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರಣ್ಣ. ಸಚಿವರಲ್ಲೇ ಶ್ರೇಷ್ಠರೆನಿಸಿಕೊಂಡ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ? ಸುಮಂತ್ರರೂ ಕ್ಷೇಮದಿಂದಿರುವರಣ್ಣ. ಪತಿಯ ಹೆದರಿನಲ್ಲಿ ಕಣ್ಣೀರು ಸುರಿಸುತ್ತ ಒಂದು ಮಾತನ್ನೂ ಹಾಡದೆ ಮೌನವಾಗಿ ಕಳಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯೂ ಕ್ಷೇಮವೇ? ಸೋದರ ಲಕ್ಷ್ಮಣನ ತಾಯಿ ಕ್ಷೇಮದಿಂದಿರುವರಣ್ಣ. ನವಮಾಸಗಳು ಹೆತ್ತು ಹೊತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾಗದ ಸಂಕಟದಲ್ಲಿ ನನ್ನನ್ನು ಬೀಳ್ಕೊಟ್ಟ ನನ್ನ ಪೂಜ್ಯ ಜನನಿ ಕೌಸಲ್ಯ ಮಾತೆಯೂ ಕ್ಷೇಮದಿಂದಿರುವರೇ? ಅಗ್ರಜ, ಕೌಶಲ್ಯ ಮಾತೆಯವರು ಕ್ಷೇಮದಿಂದಿರುವರಣ್ಣ. ಈ ರಾಮನಿಗೆ ಹಾರಾಮಾವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆಯವರು ಕ್ಷೇಮದಿಂದಿರುವರೇ? ಅವರ ಕ್ಷೇಮಕ್ಕೆ ನನ್ನ ಕೊರತೆ. ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತ 4 ಸುಪುತ್ರನ್ನು ಪಡೆದ ಕಟುವಾಂಗ ಎಂಬ ಹೆಸರಿದ್ದವನು ಪುಷ್ಪರಥ ಎಂಬ ಅನವತ್ತು ನಾಮವನ್ನು ಪಡೆದು ದೇವಾಸುರ ಯುದ್ಧ ಕಾಲದಲ್ಲಿ 10 ದಿಕ್ಕುಗಳಲ್ಲಿಯೂ ಒಬ್ಬನೇ ರಥಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದ ದಶರಥ 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 ಎಂದು ಬಿರುದಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನು ಕ್ಷೇಮದಿಂದಿರುವನೇ ಭರತ? ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಏಕೆ ಭರತ? ಏನಾಯಿತು? ಬೇಗನೆ ಹೇಳಬಾರದೆ? ಅಣ್ಣ,
ದುಷ್ಟ ಕೈಕೆಯು ನಮಗೆ ಪಿತೃ ಸಮಾನನಾದ ನಿನ್ನನ್ನು ಕಾಡಿಗಟ್ಟಿದರು. ಅತ್ತಿಗೆಯು ಲಕ್ಷ್ಮಣನು ನಿನ್ನನ್ನೇ ಹಿಂಬಾಲಿಸಿದರು. ಈ ನಿನ್ನ ವಿರಹ ವೇದನೆಯನ್ನು ತಾಳಲಾರದೆ ಪೂಜ್ಯ ಜನಕನು ಪರಲೋಕವಾಸಿಯಾದರಣ್ಣ. ಅಣ್ಣ ಶಾಂತನಾಗ. ಜನಕ ಮಮಹಿತ ಪ್ರಿಯ ಪಿತ ಅಗಲಿ ಪೋದೆಯ ಸಹಿಸಿ ಸಂತಾಪವ ಜನಕ ಮಮಹಿತ ಪ್ರಿಯ ಪಿತ ಅಗಲಿ ಪೋದೆಯ ಸಹಿಸೆ ಸಂತಾಪವ ಏ ಪಿತಾ ಜನಕ ಸಹಿಸೆ ಸಂತಾಪವ ಜನಕ ಭರತ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಮರಣ ಕಾಲದಲ್ಲಿ ಬಳಿಯಿತು ಅವರ ಸೇವೆ ಮಾಡಿ ಅವರ ಪ್ರೀತಿಗೆ ಪಾತ್ರನಾಗಿರು. ಅಂತಹ ಭಾಗ್ಯವು ಈ ಪಾಪಿ ರಾಮನ ಹಣೆಯಲ್ಲಿ ಬರೆಯಲಿಲ್ಲ ಭರತ, ಬರೆಯಲಿಲ್ಲ. ಇಲ್ಲ ಅಣ್ಣ, ತಂದೆಯ ಮರಣ ಕಾಲದಲ್ಲಿ ನಾವೂ ಸಹ ಬಳಿ ಇರಲಿಲ್ಲ. ಏನು, ನೀವು ಬಳಿ ಇರಲಿಲ್ಲವೇ? ಹೌದಣ್ಣ. ಹೇ ದಶರಥ ಚಕ್ರವರ್ತಿ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅಂತಿಮ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ನಿರ್ಭಾಗ್ಯ ಪುತ್ರರು ನಾವು. ಗತಂ ನಶೋಚೇತ್ ಪ್ರಾಜ್ಞ ಕಳೆದು ಹೋದದನ್ನು ಚಿಂತಿಸಿ ಫಲವಿಲ್ಲ. ಭರತ ಅಣ್ಣ, ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನೀನೀಗಲೇ ರಾಜ್ಯಕ್ಕೆ ಹಿಂತಿರುಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡ. ಅಣ್ಣ, ಸತ್ಯ ಧರ್ಮ ಪರಾಯಣನಾಗಿ ಈ ಅಯೋಧ್ಯೆಯ ಸಿಂಹಾಸನವನ್ನೇರಲು ಸತ್ಯ ಧರ್ಮ ಸ್ವರೂಪನು ನಮಗೆ ತಂದೆಯು ಸಮಾನನಾದ ನೀನಲ್ಲದೆ ನಾವುಗಳ್ಯಾರು ಅರ್ಹರಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ರಾಜಭೋಗಗಳನ್ನು ಅನುಭವಿಸಲಲ್ಲೇ, ರಾಜ್ಯಾಧಿಕಾರವನ್ನು ವಹಿಸಲಲ್ಲೇ. ಅಣ್ಣ, ನಿನ್ನ ವಿಯೋಗದಿಂದ ದುಃಖಿಸುತ್ತಿರುವ ಪ್ರಜೆಗಳನ್ನು, ಮಾತೆಯವರನ್ನು, ನಮ್ಮನ್ನು ಸಂತೋಷಗೊಳಿಸಬೇಕೆಂದು ಬೇಡಿಕೊಳ್ಳುವೆನಣ್ಣ, ಬೇಡಿಕೊಳ್ಳುವೆ. ಬಾ ಅಣ್ಣ, ಈಗಲೇ ಹೋಗೋಣ. ಭರತ ಅಣ್ಣ, ನಿಮ್ಮ ಈ ಸೋದರ ಪ್ರೇಮವು ಅಸಾಧಾರಣವಾದದ್ದು. ಆದರೆ ಮಾತಾ ಪಿತೃಗಳ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರೋಣ. ಅದು ಅಲ್ಲದೆ ನಿನ್ನ ಭಾಗಕ್ಕೆ ಬಂದ ಸಿಂಹಾಸನವನ್ನು ನಾನು ಹೇರುವುದಾದರೆ ದತ್ತಾಹಾಪಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಗ್ರಜ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ಅದು ದತ್ತಾಹಾಪಾರ ದೋಷ ಎಲ್ಲಿಂದ ತಾನೇ ಬರುವುದಣ್ಣ. ಭರತ, ನಿನ್ನೀ ಭಾವನೆಯು ಅಭಿನಂದನೆಯೂ ಸರಿ. ಆದರೆ 14 ವರ್ಷಗಳ ಕಾಲ
ಅರಣ್ಯವಾಸಿಯಾಗುವಂತಲೂ ಪುರಪ್ರವೇಶ ಮಾಡುವುದಿಲ್ಲವೆಂದು ತಂದೆಗೆ ವಾಗ್ದಾನ ಮಾಡಿ ಬಂದಿರುವ ನಾನು ಆತನು ಸ್ವರ್ಗಸ್ಥನಾದ ಕೂಡಲೇ ಆತನ ಅನುಜ್ಞೆಯನ್ನು ತಿರಸ್ಕರಿಸಿ ನಾನು ರಾಜ್ಯ ಪಟ್ಟವನ್ನೇರುವುದಾದರೆ ನಾನೆಂತಹ ಪಿತೃದ್ರೋಹಿ ಧರ್ಮಘಾತಕನು ಆಗುವುದೆಂಬುದನ್ನು ನೀನೇ ಆಲೋಚಿಸು. ಅಣ್ಣ, ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿಯಾಡಲು ನಾನು ಶಕ್ತನಲ್ಲ. ಆದ್ದರಿಂದ ನೀವೀಗ ಪವಿತ್ರವಾದ ಪಾದಕೆಗಳನ್ನು ಅನುಗ್ರಹಿಸಿಕೊಡು. ಅವುಗಳಿಗೆ ನಂದಿಗ್ರಾಮದಲ್ಲಿ ಪಟ್ಟವನ್ನು ಕಟ್ಟಿ ನಾನೂ ಸಹ ನಿನ್ನಂತೆಯೇ ಮುನಿವೃತ್ತಿಯಿಂದ ಜೀವಿಸುತ್ತಾ ನಿನ್ನ ಪ್ರತಿನಿಧಿಯಾಗಿ ರಾಜಕಾರ್ಯಗಳನ್ನು ನೋಡಿಕೊಳ್ಳುವೆ. ಇದಕ್ಕಾದ ಕೃಪೆ ಇಟ್ಟು ಸಮ್ಮತಿಸಬೇಕಣ್ಣ, ಸಮ್ಮತಿಸಬೇಕು. ಅನುಜರೇ, ಅಪಾರವಾದ ಮಾತೃಭಕ್ತಿಯುಳ್ಳ ನೀವಲ್ಲವೇ ಸಹಜಾತ ಧರ್ಮವನ್ನು ಈ ಲೋಕಕ್ಕೆ ಪ್ರತ್ಯಕ್ಷಗೊಳಿಸಿರುವ ಪರಮಗುಣಶೀಲರು. ಜ್ಯೇಷ್ಠಾನುವರ್ತನವು ಧರ್ಮ ಪುರಾಣತೆ ಹುಳ್ಳ ನಿಮ್ಮಂತಹ ಸುಪುತ್ರವನ್ನು ಪಡೆದ ನಮ್ಮ ತಂದೆಯವರು ಮೃತರಾಗಿದ್ದರು. ಅವರಿಗೆ ಯಶಸ್ಸರೀರವನ್ನು ಕಲ್ಪಿಸಿದರು. ಬಹಳ ಸಂತೋಷ, ಬಹಳ ಸಂತೋಷ. ಇದು ನಿನ್ನಿಷ್ಟದಂತೆ ಪಾದುಕೆಗಳನ್ನು ತೆಗೆದುಕೋ. ಅಣ್ಣ, ಕನ್ನಡಲ ತಾಪವಂ ತಡಿದೆನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ ರಾಮ. ತನ್ನೊಳಲ ತಾಪವಂ ತಡಿದೆನೀತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ ರಾಮ. ಪರಮ ಜಪದಪ ಪುಣ್ಯ ಪಾದಾರ್ಚನಗೈದ ಪರಮ ಜಪ ತಪ ಪುಣ್ಯ ಪಾದಾರ್ಚನಗೈದ ಮುನಿ ಜನರ ಪಾಲಿಗೂ ಈ ಪುಣ್ಯಮಿಲ್ಲ ರಾಮ. ಸಹಜದಿಂ ಶ್ರೀರಾಮ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ಮಗು ಈ ಪುಣ್ಯಮಿಲ್ಲ ರಾಮ. ಕಾಡು ಮರದಿಂ ಕಡಿದು ಕಾಲಿ ನಿಂತುಳಿದು ಕಾಡು ಮರದಿಂ ಕಡಿದು ಕಾಲಿ ನಿಂತುಳಿದು ಪಾಡು ಪಡುತ್ತಿದ್ದರು ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯಕ್ಕೆಡೆಯುಂಟೆ ಜಗದೀ ಜಗದೀ. ಅಣ್ಣ, ನಾವಿನ್ನು ಹೋಗಿ ಬರುತ್ತೇವೆ. ಬಹಳ ಸಂತೋಷ, ನೀವು ಹೋಗಿ ಬನ್ನಿ. ಪಾವನ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ ರಘುವಂಶ
ಸೋಮಾಯಿನ ಮಣಿಲಾಲಾಮ ರಘುವಂಶ ಸೋಮಾಯಿನ ಮಣಿಲಾಲಾಮ ಭಕ್ತರ ಪಾಲಿಪ ಜನನಿಧಿ ಸೋಮ ಭಕ್ತರ ಪಾಲಿಪ ಜನನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪಾವನ ಪರನಾಮ ಶ್ರೀರಾಮ ಶ್ರೀರಾಮ ಲಕ್ಷ್ಮಣ, ಅಣ್ಣ ನೋಡಿದೆಯ ಭರತನ ಸೋದರ ಪ್ರೇಮವನ್ನ? ಅಣ್ಣ ಅರಿಯದೆ ದುಡುಕಿ ಮಾತನಾಡಿದೆ, ನನ್ನನ್ನು ಕ್ಷಮಿಸಬೇಕು. ಚಿಂತೆ ಇಲ್ಲ ಜಾನಕಿ. ಸ್ವಾಮಿ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪ ಇರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ಆದ ಕಾರಣ ದಂಡಕಾರ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಸ್ವಾಮಿ. ಬರಲಿದೆ ದಾರ ತೆಗೆದ್ಬಿಡು. ಮೇವು ಬರಲಿದೆ ಮೇವು ಬರಲಿದೆ ಎಲ್ಲಿಗೆ ಮೇವು ಬರಲಿದೆ ಮೇವು ಬರಲಿದೆ ಎಲ್ಲಿಗೆ ಮೇವು ಬರಲಿದೆ ಹಾರಿ ಜೀವವ ಇರುವೆನು ಹಾರಿ ಜೀವವ ಇರುವೆನು ಇರುವೆನೆಲೆ ಇರುವೆನು ಇರುವೆನೆಲೆ ಇರುವೆ ಜೀವ ಭಾವ ಮೇವು ಬರಲಿದೆ ಜೀವ ಭಾವ ಮೇವು ಬರಲಿದೆ ಮೇವು ಬರಲಿದೆ ಎಲ್ಲಿಗೆ ಮೇವು ಬರಲಿದೆ ಮೇವು ಬರಲಿದೆ ಎಲ್ಲಿಗೆ ಮೇವು ಬರಲಿದೆ ಪ್ರಾಣಿ ಹಿಂಸೆ ಮಾಡುವುದರಲ್ಲೇ ಈ ಭುವನದಲ್ಲೇ ನನಗಿಂತಲೂ ಮಿಗಿಲಾದವರು ಯಾರು ಇರಲಾರರು. ನನ್ನ ಅಗ್ರಜನಾದ ಲಂಕೇಶ್ವರನಿಂದ ಆಜ್ಞಾಪಿಸಲ್ಪಟ್ಟಿ ನಾನು ಈ ದಂಡಕಾರಣ್ಯವನ್ನು ಬಲು ಸೊಗಸಾಗಿ ನೋಡಿಕೊಂಡಿರುವೆನು. ಅದು ಮಾತ್ರವಲ್ಲವೇ ನನ್ನ ಸುಕುಮನದಾದ ಶಂಭಾಸುರನು ಸೂರ್ಯನನ್ನು ಕುರಿತು ಘೋರ ತಪಸ್ಸನ್ನಾಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಪಡೆಯುತ್ತಿರುವನು. ಇಂದಿಗೆ ಅವನ ತಪಸ್ಸು ಪೂರ್ಣಗೊಳ್ಳುವುದು. ನಾನೀಗಲೇ ಹೋಗಿ ಅವನನ್ನು ಸಂತೋಷದಿಂದ ಎದುರುಗೊಳ್ಳುವೆನು. ಮಗನೇ 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 ಕಂದ ಮಗನೇ ಕಂದ ಯಾರೋ ದುರಾತ್ಮರು ನನ್ನ ಮಗನ ಶಿರಶ್ಛೇದನ ಮಾಡಿರುವರಲ್ಲ. ಯಾರಾಗಿರಬಹುದು? ನೆತ್ತರು ಬಿಸಿ ನೆತ್ತರೂ ಹರಿಯುತ್ತಿರುವುದು ಯಾರಾಗಿರಬಹುದು? ನನ್ನ ಮಗನ ಶಿರಶ್ಛೇದನ ಮಾಡಿರುವವರು ಯಾರಾಗಿರಬಹುದು? ವಾಸನೆ, ನರವಾಸನೆ, ಮಾನವರ ಸುಳಿವನ್ನೇ ಕಾಣದ ಈ ದಂಡಕಾರಣ್ಯದಲ್ಲಿ ನರರ ವಾಸನೆ. ಅವರೇನಾದರೂ ನನ್ನ ಮಗನನ್ನು ಸಂಹರಿಸಿರಬಹುದೇ? ಇರಲಿ, ಅವರು ಈ ಕಾನೂನದಲ್ಲಿ ಎಲ್ಲೇ ಅಡಗಿದ್ದರು
ಅವರನ್ನು ಒಂದೇ ಬಾರಿಗೆ ಆಭಾಷಣ ಮಾಡಿ ಗಸಗಸನೆ ಹೋಗಿದ ನುಂಗಿ ನನ್ನ ಉದರದ ಚಿತ್ತನ್ನು ಆರಿಸಿಕೊಳ್ಳುವೆನು. ಇಂದು ನಾನು ಕೊಂದುವೆ ಆನಂದವ, ಇಂದು ನಾನು ಕೊಂದುವೆ ಆನಂದವ, ಸಂದೇಹವಿಲ್ಲದೆ ತಿಂದು ಬಾಂಧವ, ಸಂದೇಹವಿಲ್ಲದೆ ತಿಂದು ಬಾಂಧವ. ಇಂದು ನಾನು ಇಂದು ನಾನು ಕೊಂದು ಆನಂದವ. ನರ್ರ ಕಂಡು ಗುಡ್ಡೆಗಳ ಉರಿದು ದಂಡಿಗೆಯ ಮಾಳೆ, ನರ್ರ ಕಣ್ಣು ಗುಡ್ಡೆಗಳ ಉರಿದು ದಂಡಿಗೆಯ ಕರುಳಾಗಿದ್ದು ಸಾವಿಗೆಯ ಮಾಡಿ ತಿಂದು ಬಿಡುವೆ, ಕರುಳಾಗಿದ್ದು ಸಾವಿಗೆಯ ಮಾಡಿ ತಿಂದು ಬಿಡು. ಇಂದು ನಾನು ಕೊಂದುವೆ ಆನಂದವ, ಆನಂದವ, ಆನಂದವ.